ಬಾಗಲಕೋಟೆ ಮತಕಣದಲ್ಲಿ ವೋಟ್ ಚೋರಿ ಸದ್ದು ಮೊಳಗ್ತಾ ಇದೆ. ಅಕ್ರಮವಾಗಿ ಮತಪಟ್ಟಿ ಸೇರಿದ್ರ ಹಾಗಾದ್ರೆ ವಿದ್ಯಾರ್ಥಿಗಳು? ಬಾಗಲಕೋಟೆ ಮತಕಣದಲ್ಲಿ ವೋಟ್ ಚೋರಿ ಸದ್ದು, ಅಕ್ರಮವಾಗಿ ಮತಪಟ್ಟಿಯನ್ನ ಸೇರಿದ್ರ ವಿದ್ಯಾರ್ಥಿಗಳು? ಫೇಲ್ ಮಾಡ್ತೇವೆ ಅಂತ ಮಕ್ಕಳನ್ನ ಹೆದರಿಸ್ತಿದ್ದಾರ? ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ ಡಿಕೆ ಶಿವಕುಮಾರ್. ಬಾಗಲಕೋಟೆ ವಿದ್ಯಾರ್ಥಿಗಳು ಎರಡೆರಡು ಊರಲ್ಲಿ ವೋಟ್ ಹೊಂದಿದ್ದಾರೆ, ಈ ಕುರಿತು ನಾವು ಕಂಪ್ಲೇಂಟ್ ಮಾಡ್ತೇವೆ ಎಂದ ಕೆಪಿಸಿಸಿ ಸಾರಥಿ. ವಿದ್ಯಾರ್ಥಿಗಳು ತಮ್ಮ ಊರಲ್ಲಿರುವ ಮತದಾನ ಹಕ್ಕನ್ನ ಉಳಿಸಿಕೊಳ್ಳಿ, ಪರೋಕ್ಷವಾಗಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ವಿರುದ್ಧ ಡಿಕೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಚರಂತಿಮಠರ ಕಾಲೇಜಿನಲ್ಲಿ ಮತ ಚೀಟಿ ಮಾಡಿಸಿದ್ದನ್ನ ಪ್ರಸ್ತಾಪಿಸಿದ ಡಿಕೆ ಶಿವಕುಮಾರ್. ಬಾಗಲಕೋಟೆ ಮತಕಣದಲ್ಲಿ ವೋಟ್ ಚೋರಿ ಸದ್ದು ಮೊಳಗ್ತಾ ಇದೆ ನೋಡಿ. ಫೇಲ್ ಮಾಡ್ತೇವೆ ಅಂತ ಮಕ್ಕಳನ್ನ ಹೆದರಿಸ್ತಿದ್ದಾರೆ, ಹೀಗಾಗಿ ಎರಡೆರಡು ವೋಟಿಂಗ್ ಅನ್ನ ಮಾಡಿದ್ದಾರೆ. ಬಾಗಲಕೋಟೆ ವಿದ್ಯಾರ್ಥಿಗಳು ಎರಡೆರಡು ಊರಲ್ಲಿ ವೋಟ್ ಅನ್ನ ಹೊಂದಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಊರಲ್ಲಿ ಮತದಾನ ಹಕ್ಕನ್ನ ಉಳಿಸಿಕೊಳ್ಳಿ, ಪರೋಕ್ಷವಾಗಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ವಿರುದ್ಧ ಡಿಕೆ ಆರೋಪ. ಚರಂತಿಮಠರ ಕಾಲೇಜಿನಲ್ಲಿ ಮತ ಚೀಟಿ ಮಾಡಿಸಿದ್ದನ್ನ ಪ್ರಸ್ತಾಪಿಸಿದ ಡಿಕೆ ಶಿವಕುಮಾರ್. ಇವತ್ತು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಈ ಮಧ್ಯದಲ್ಲಿ ಈ ಬಾಗಲಕೋಟೆ ನಗರದಲ್ಲಿ ಕೆಲವು ವಾರ್ಡ್ನಲ್ಲಿ ಹೊರಗಡೆಯಿಂದ ವಿದ್ಯಾರ್ಥಿಗಳಿದ್ದಾರೆ, ಬಂದು ಇಲ್ಲಿ ಅವ್ರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ. ನಾವೆಲ್ಲ ಚೆಕ್ ಮಾಡಿಸ್ತು, ಅವ್ರ ಊರುಗಳಲ್ಲೂ ವೋಟ್ ಇದೆ, ಇಲ್ಲೂ ವೋಟ್ ಇದೆ, ಡಬಲ್ ವೋಟ್ ಇದೆ. ಸೊ ಅವ್ರ ಹತ್ರ ಈಗ ಐಡೆಂಟಿ ಕಾರ್ಡ್ ನ ಈಗಾಗಲೇ ನಮ್ಮ ಅಭ್ಯರ್ಥಿ ಕಿತ್ತಿಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ವೋಟ್ ಹಾಕ್ಬೇಕು, ನೀವು ವೋಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ನಾವು ಫೇಲ್ ಮಾಡ್ತೀವಿ, ನಾವು ನಿಮ್ಗೆ ತೊಂದರೆ ಮಾಡ್ತೀವಿ ಅಂತೇಳಿ ಅವ್ರಿಗೆಲ್ಲ ಎದುರಿಸ್ತಾ ಇದ್ದಾರೆ. ನಾನು ಈಗಾಗಲೇ ನಮ್ಮ ಸುನೀಲ್ ಪಾಟೀಲ್ ಅವ್ರಿಗೆ ಹೇಳಿದ್ದೇನೆ, ಡಿಸಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ. ಯಾರು ಡಬಲ್ ವೋಟ್ ಇದೆ ಅಂತದೆಲ್ಲ ನಾವು ಈಗಾಗಲೇ ಅದಕ್ಕೆಲ್ಲ ನಾವು ಒಂದು ದೊಡ್ಡ ಟೀಮೇ ಇಟ್ಟಿದ್ದೀವಿ. ಅವ್ರವ್ರ ಊರಲ್ಲಿ ವೋಟ್ ಇಟ್ಕೊಂಡಿರೋದು ಇಲ್ಲೂ ವೋಟ್ ಹಾಕಿದ್ರೆ ಬಹುಶಃ ಕಂಪ್ಲೇಂಟ್ ಕೊಟ್ಟು ಕಾನೂನು ರೀತಿ ಅವ್ರನ್ನ ಬಂಧಿಸಕ್ ಆಗ್ತದ ಏನು ಅನ್ನೋದು ಕೂಡ ನಾವು ಇದರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದೇವೆ. ಸೊ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಡಬಲ್ ವೋಟ್ ಇತ್ತು ಅಂದ್ರೆ ದಯವಿಟ್ಟು ನೀವು ಈ ವೋಟ್ಗೆ ಅವರು ವೋಟರ್ ಲಿಸ್ಟ್ ನ ಕಿತ್ತಿಟ್ಕೊಂಡಿದ್ದಾರೆ, ನಿಮ್ಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಮುಂದೆ ಬರದೆ ಸುಮ್ನೆ ನೀವು ಗೌಪ್ಯವಾಗಿ ನಿಮ್ಮ ಮತದಾನದ ಹಕ್ಕು ನಿಮ್ ಊರಲ್ಲಿ ನೀವು ಕಾಪಾಡ್ಕೊಳ್ಳೋದು ಬಹಳ ಶ್ರೇಷ್ಠ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಹುಡುಗರು ಇವತ್ತು ಬೆಳಗ್ಗೆ ಓದಕ್ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರಂತೆ, ನೀವೇನಾದ್ರು ವೋಟ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ನ ಫೇಲ್ ಮಾಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಎದುರಿಸುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ದೊಂದು ಪ್ರತ್ಯೇಕವಾದಂತಹ ತಂಡನೆ ನಾನು ಇದಕ್ಕೆ ರಚನೆ ಮಾಡಿದ್ದೇನೆ. ಈ ಮಧ್ಯದಲ್ಲಿ ಈ ಡಿಕೆ ಶಿವಕುಮಾರ್ ಚರಂತಿಮಠ ವಿರುದ್ಧ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಚರಂತಿಮಠರ ಕಾಲೇಜಿನಲ್ಲಿ ಮತ ಚೀಟಿ ಮಾಡಿಸಿದ್ದನ್ನ ಪ್ರಸ್ತಾಪಿಸಿ ಡಿಕೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ? ಈ ಆರೋಪ ನಿಜಾನ ಸುಳ್ಳ? ಇದ್ರ ಬಗ್ಗೆ ತನಿಖೆ ಆಗಬೇಕು, ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತೀನಿ, ಇದ್ರ ಬಗ್ಗೆ ತನಿಖೆಗೆ ನಾನು ಮುಂದೆ ಮಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಗೊತ್ತಿಲ್ಲ, ರಾಜಕೀಯವಾಗಿ ಈ ರೀತಿಯಾಗಿ ಪರ ವಿರೋಧ ಆರೋಪಗಳು ಆಗ್ತಾ ಇರುತ್ತೆ. ಬಟ್ ಈಗ ಡಿಕೆ ಶಿವಕುಮಾರ್ ಅವರ ಈ ಒಂದು ಆರೋಪ ಸದ್ಯದ ಸ್ಥಿತಿಯಲ್ಲಿ ಬಾಗಲಕೋಟೆಯ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಸಹಿತ ಬಾಗಲಕೋಟೆ ಕ್ಷೇತ್ರವನ್ನ, ದಾವಣಗೆರೆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದೆ. ಒಂದ್ ಕಡೆ ಬಿಜೆಪಿನೂ ಸಹಿತ ಅದೇ ರೀತಿಯಾದಂತ ಒಂದು ಈ ಬಾರಿ ನಾವು ಈ ಎರಡು ಕ್ಷೇತ್ರಗಳನ್ನ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬಟ್ ಇದು ಡಿಕೆ ಶಿವಕುಮಾರ್ ಅವರ ಆರೋಪ ಏನಿದೆ ವಿರನ ಚರಂತಿಮಠ ವಿರುದ್ಧ, ಇದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನುವಂಥದ್ದು ತನಿಖೆ ಆಗ್ಬೇಕು. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಎರಡೆರಡು ಮತದಾನವನ್ನ ಅಂದ್ರೆ ಎರಡೆರಡು ವೋಟರ್ ಐಡಿಯನ್ನ ಮಾಡ್ಕೊಟ್ಟಿದ್ದಾರೆ. ಊರಲ್ಲಿ ಒಂದ್ ರೀತಿಯಾದಂತ ವೋಟರ್ ಐಡಿ ಇದ್ರೆ ಇಲ್ಲಿ ಮತ್ತೊಂದು ಎಲೆಕ್ಷನ್ಗೋಸ್ಕರನೇ ಮತ್ತೊಂದು ವೋಟರ್ ಐಡಿಯನ್ನ ಇಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ತನಿಖೆ ಆಗ್ಬೇಕು. ವಿದ್ಯಾರ್ಥಿಗಳನ್ನ ಹೆದರಿಸಿ ಫೇಲ್ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಐಡಿ ಕಾರ್ಡ್ ಅನ್ನ ಎರಡೆರಡು ಐಡಿ ಕಾರ್ಡ್ ಅನ್ನ ಮಾಡಿಸ್ಕೊಟ್ಟಿರುವಂತದ್ದು ಇಲ್ಲಿ ಅಕ್ರಮ ಒಂದು ಆಗಿರುವಂತದ್ದು ಅಂತ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು. ನೋಡಿ, ಇದೇ ವಿಚಾರಕ್ಕೆ ನಾವು ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ SIR ಅನ್ನ ಇದೇ ಬಿಜೆಪಿ ಸರ್ಕಾರ ಅಲ್ಲಿ ಮುನ್ನೆಲೆಗೆ ತೆಗೆದುಕೊಂಡು ಬರುತ್ತೆ. SIR ಆದ್ಮೇಲೆ ಇದೀಗ ಮತ್ತಷ್ಟು ಅಂದ್ರೆ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಕಾಂಗ್ರೆಸ್
ಪಕ್ಷದಲ್ಲಿ ಇದಕ್ಕೆ ವಿರೋಧವಾಗಿ ಎಷ್ಟೋ ವಿಷಯಗಳು ಕೇಳಿ ಬರುತ್ತೆ. ಇದೀಗ ಅದೇ ಡಿ ಕೆ ಶಿವಕುಮಾರ್ ಮತ್ತೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು.